ಹಲೋ ಪ್ರೀತಿ ವೀಕ್ಷಕರೇ, ಹೇಗಿದ್ದೀರಾ? ಎಸ್, ಅಹಮ್ಮನ ಬಗ್ಗೆ ನಾವು ತಿಳ್ಕೊಳ್ತಾ ಇದೀವಿ. ಹಿಂದಿನ 3 ಸಂಚಿಕೆಗಳಿಂದ ಈ ಅಹಮ್ಮನ ಬಗ್ಗೆ ಎಷ್ಟು ತಿಳಿದ್ರೂ ಕಡಿಮೆ ಅನ್ಸ್ತಾ ಇದೆಯಾ ಅಥವಾ ತುಂಬಾ ಸಾಕು ಆಯ್ತು ಅಂತ ಅನ್ಸಿದ್ಯಾ, ಏನಾಯ್ತು ಅಂತ ಹೇಳಿ ಕಮೆಂಟ್ ಅಲ್ಲಿ. ಆಮೇಲೆ ಇದು ಯಾವ ವಾಹಿನಿ ಅಂತ ಗೊತ್ತಲ್ಲ, ಜೀವನ ಪ್ರಣತಿ ವಾಹಿನಿ. ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್. ನಾನು ಪ್ರತಿ ಗುರುವಾರ ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಿಸಿದ ವಿಷಯಗಳನ್ನ ತಿಳಿಸಿಕೊಡ್ತೀನಿ. ಈ ವಿಷಯಗಳು ನಿಮ್ಮೊಳಗಡೆಯ ದೌರ್ಬಲ್ಯವನ್ನ, ನಿಮ್ಮೊಳಗಡೆ ಶಕ್ತಿಯನ್ನ ತಿಳಿದುಕೊಳ್ತಾ, ನಿಮ್ಮೊಳಗೆ ಪ್ರಯಾಣವನ್ನ ಮಾಡ್ತಾ ನಿಮ್ಮ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುವ, ದೌರ್ಬಲ್ಯವನ್ನ ನಿವಾರಿಸಿಕೊಳ್ಳುವ ಮಾರ್ಗದರ್ಶಿಯಾಗಿರುತ್ತೆ. ಆದ್ರಿಂದ ಈ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗಳಿಗೆ ಲೈಕ್ ಕೊಡಿ, ಬೇರೆಯವರಿಗೆ ಶೇರ್ ಮಾಡಿ, ಎಲ್ಲರಿಗೂ ಹೆಚ್ಚು ಹೆಚ್ಚು ಉಪಯೋಗ ಬರುವಂತೆ ಮಾಡಿ. ಫ್ರೆಂಡ್ಸ್, ಹಿಂದಿನ 2 ಸಂಚಿಕೆಗಳಲ್ಲಿ ನಾವು ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತೆ ಮಗುವಿನ ಅಹಂ ಮತ್ತು ವಯಸ್ಕ ಅಹಂ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ನಾವು ತಿಳ್ಕೊಳ್ಳೋಣ ಯಾವುದ್ರ ಬಗ್ಗೆ? ಪೋಷಕ ಅಹಂ. ಈ ಪೋಷಕ ಅಹಂ ಇದೆಯಲ್ಲ, ಇದು ತುಂಬಾ ಬೆಸ್ಟ್. ಹಿಂದಿನ ಕಾಲದಲ್ಲೆಲ್ಲ ಈ ಹಿರಿಯ ಮಕ್ಕಳಿದಾರಲ್ಲ, ಅವರು ತುಂಬಾ ಏನೋ ಒಂದು ಸಾಧಿಸ್ಬಿಡ್ತಾ ಇದ್ರು. ಅವರೇ ಆ ಮನೆಗೆ ಲೀಡರ್ ಆಗ್ಬಿಡ್ತಾ ಇದ್ರು. ಈವನ್ ಜೀನ್ಸ್ಗಳಲ್ಲೂ ಕೂಡ ಅವರಿಗೆ ಒಂದು ಬ್ಲೆಸ್ಸಿಂಗ್ ಇದೆ ಹಿರಿ ಮಕ್ಕಳಿಗೆ ಅಂತೆಲ್ಲ ಅಧ್ಯಯನಗಳು ಬಂದು. ಬಟ್ ಒಂದು ಕಾಮನ್ ಥಿಯರಿ ಪ್ರಕಾರ ಯಾಕೆ ಅವರಿಗೆ ಆ ಒಂದು ಯಶಸ್ಸು ಸಾಧ್ಯ ಆಗ್ತಾ ಇತ್ತು, ಹಿರಿಯ ಮಕ್ಕಳಿಗೆ ಯಾಕೆ ಆ ಒಂದು ಯಶಸ್ಸು ಸಾಧ್ಯ ಆಗುತ್ತೆ ಅಂತ ನೋಡಿದಾಗ ಅಲ್ಲಿ ಮುಖ್ಯವಾಗಿ ಕಾಣೋದು ಪೋಷಕ ಅಹಂ. ಯಾರಿಗೆ ಪೋಷಕ ಅಹಂ ಇರುತ್ತಲ್ಲ, ಅವರು ಅಂತಹ ಲೀಡರ್ಶಿಪ್, ತಂದೆ ತಾಯಿಯ ಹಾಗೆ ಎಲ್ಲರನ್ನೂ ನೋಡ್ಕೊಳ್ಳುವಂತಹ ಜನ. ಹಿಂದಿನ ಕಾಲದಲ್ಲಿ ಹಿರಿಯ ಮಕ್ಕಳಿಗೆ ಹೆಣ್ಣು ಮಗು ಇರ್ಲಿ ಗಂಡು ಮಗು ಇರ್ಲಿ ಬೇರೆ ಮಕ್ಕಳನ್ನ ನೋಡಿಕೊಳ್ಳುವ ಜವಾಬ್ದಾರಿ ಪುಟ್ಟ ವಯಸ್ಸಿಗೆ ಬಂದ್ಬಿಡ್ತಾ ಇತ್ತು. ಇದರಿಂದಾಗಿ ಅವರು ಸ್ವಾವಲಂಬಿಗಳು ಮತ್ತು ಸ್ವಪ್ರಜ್ಞೆ ಜೊತೆ, ಅಂದ್ರೆ ಹಿರಿಯಕ್ಕನ ಚಾಳಿ ಮನೆ ಮಕ್ಕಳಿಗೆಲ್ಲ ಬಂದ್ಬಿಡುತ್ತೆ ಅಂತ ಬೇರೆ ಕುಕ್ಕುತ್ತಾ ಇದ್ರಲ್ಲ ಹಿರಿಯರೆಲ್ಲ. ಇದರಿಂದಾಗಿ ಆ ವ್ಯಕ್ತಿ ಕಾನ್ಶಿಯಸ್ ಆಗಿ ಬದುಕ್ಬೇಕಿತ್ತು. ಈ ಕಾನ್ಶಿಯಸ್ ಆಗಿ ಬದುಕ್ತಾ ಆ ವ್ಯಕ್ತಿಯ ಒಳಗಡೆ ಪೋಷಕ ಅಹಂ ಬೆಳೀತಾ ಇತ್ತು. ಯಾವಾಗ ವ್ಯಕ್ತಿ ಮೌಲ್ಯಗಳು, ಜವಾಬ್ದಾರಿಗಳು, ಹಾಗೆ ಬದ್ಧತೆಗಳು ಎಲ್ಲವನ್ನ ಹೇಳಿಕೊಂಡು ಬೆಳೀತಾ ಬರ್ತಾನಲ್ಲ, ಆಗ ಆ ವ್ಯಕ್ತಿತ್ವ ಪೋಷಕವಾಗ್ತಾ ಹೋಗುತ್ತೆ. ಆ ವ್ಯಕ್ತಿತ್ವದಡಿ ಎಲ್ಲರೂ ಬೆಳೀತಾ ಹೋಗ್ತಾರೆ. ಇದು ಸಾಧ್ಯ ಆಗ್ತಿತ್ತು ಯಾವಾಗ? ಹಿಂದಿನ ಕಾಲದಲ್ಲಿ. ಯಾಕಾಗ್ತಾ ಇತ್ತು ಅಂದ್ರೆ ಆ ಮಕ್ಕಳಿಗೆ ಜವಾಬ್ದಾರಿಯನ್ನ ಕೊಡ್ತಾ ಇದ್ರು, ಕೆಲಸವನ್ನ ಕಲಿಸ್ತಾ ಇದ್ರು, ನೈತಿಕ ಶಿಕ್ಷಣವನ್ನ ಕೊಡ್ತಾ ಇದ್ರು. ಇದ್ರಿಂದಾಗಿ ಆ ಮಗು ಆಲ್ಮೋಸ್ಟ್ 5-6 ವರ್ಷ 10 ವರ್ಷಕ್ಕೆಲ್ಲ ಅಜ್ಜ ಅಜ್ಜಿ ತರ ಮಾತಾಡೋದಕ್ಕೆ ಶುರು ಮಾಡ್ತಾ ಇತ್ತು. ಸೊ ಇವಾಗ ಬಂತು ನೋಡಿ, ಈ ವ್ಯಕ್ತಿತ್ವ ಹೇಗೆ ಯಶಸ್ವಿಯಾಗುತ್ತೋ ಹಾಗೆ ಜೀವನದ ಸುಖ ಸಂತೋಷಗಳಿಂದಲೂ ವಂಚಿತವಾಗುವ ಸಾಧ್ಯತೆ ಬಹಳ ಇರುತ್ತೆ. ಯಾಕೆಂದ್ರೆ ಯಾವಾಗೂ ಜವಾಬ್ದಾರಿ, ಯಾವಾಗೂ ಕಮಿಟ್ಮೆಂಟು, ಯಾವಾಗೂ ಏನೋ ಸುತ್ತಮುತ್ತಲವರ ಜೊತೆಗೆ ಅವಶ್ಯಕತೆಗೆ ಸ್ಪಂದಿಸುವಿಕೆಯಲ್ಲಿ ಆ ವ್ಯಕ್ತಿಗೂ ಒಂದು ಜೀವನ ಇದೆ, ಆ ವ್ಯಕ್ತಿತ್ವಕ್ಕೂ ಒಂದು ಬೆಲೆ ಇದೆ ಅನ್ನುವುದನ್ನ ಮರೆಯುವ ಸಾಧ್ಯತೆ ಇರುತ್ತೆ. ಉದಾಹರಣೆಗೆ ಬೆಂಕಿಯಲ್ಲಿ ಅರಳಿದ ಹೂವು. ಈ ಒಂದು ಹಂತದ ಪೋಷಕತ್ವ ಅಹಂ ನಿಮ್ಮೊಳಗಿದ್ಯಾ ನೋಡ್ಕೊಳ್ಳಿ. ಈ ಅಹಮ್ಮು ನಿಮ್ಮೊಳಗಡೆ ಇದ್ರೆ ಒಂದು ಹಂತಕ್ಕೆ ನೀವು ಬ್ಲೆಸ್ಡ್. ಯಾಕೆಂದ್ರೆ ಈ ಜಗತ್ತಿನ ದೃಷ್ಟಿಯಲ್ಲಿ ನೀವು ತುಂಬಾ ಯಶಸ್ವಿ ವ್ಯಕ್ತಿ ಆಗಿರ್ತೀರಾ. ನಿಮ್ಮಂತ ತ್ಯಾಗಮಯಿ ಯಾರು ಇರೋದಿಲ್ಲ, ನಿಮ್ಮಂತ ಗುಣಮಯಿ ಯಾರು ಇರೋದಿಲ್ಲ. ಯು ಆರ್ ಸೋ ಗ್ರೇಟ್ ಅನ್ನುವ ಬಿರುದು ಭಾವನೆ ನಿಮ್ಗೆ ಸಿಗುತ್ತೆ. ಆದ್ರೆ ನಿಮ್ಗೆ ಬೇಕಾಗಿರೋಂಥದ್ದು ಏನೋ ಅದು ನಿಮ್ಗೆ ಸಿಕ್ಕಿದ್ಯಾ ಅನ್ನುವ ಪ್ರಶ್ನೆಯನ್ನ ನಿಮ್ಮೊಳಗೆ ನೀವು ಮಾಡ್ಕೊಳ್ಳಿ. ಹಾಗೆ ನಿಮ್ಮನ್ನ ಯಾರಾದ್ರೂ ಮಿಸ್ಯೂಸ್ ಮಾಡ್ಕೋತಾ ಇದ್ದೀರಾ, ನೀವು ಏನೋ ಸಿಕ್ಕಷ್ಟು ಸೀರುಂಡೆ ಅಂತ ಮನೇಲಿ ಯಾರಾದ್ರೂ ನಿಮ್ಮನ್ನ ಸಿಕ್ಕ ಹಾಗೆ ಎಷ್ಟು ಈ ಅಕ್ಕನೋ ಈ ಅಣ್ಣನೋ ಎಷ್ಟು ಯೂಸಿಗೆ ಬರ್ತಿದ್ದಾರೆ ಅಷ್ಟು ಯೂಸ್ ಮಾಡ್ಕೊಂಡ್ಬಿಡೋಣ. ಅಕ್ಕ ಇದ್ದಾರೆ, ಅಣ್ಣ ಇದ್ದಾರೆ, ನಾವು ಆರಾಮಾಗಿದ್ಬಿಡೋಣ, ನಮ್ಗೇನು ಜವಾಬ್ದಾರಿ ಬೇಡ ಅಂತ ನಿಮ್ಮ ತಂಗಿ, ತಮ್ಮ, ಅಕ್ಕ, ಅಣ್ಣ, ಒಟ್ಟು ನಿಮ್ಮ ಸುತ್ತಲಿರೋರು ಹೇಗೆ ನಿಮ್ಮನ್ನ ಉಪಯೋಗಿಸ್ಕೊತಾ ಇದ್ದಾರೆ ಗಮನಿಸಿ. ಆಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಪೋಷಕ ಅಹಂ ಎಷ್ಟಿದೆ, ಅದನ್ನ ಎಷ್ಟು ಕಡಿಮೆ ಮಾಡ್ಕೋಬೇಕು. ಯಾವಾಗ ನಿಮ್ಮ ಮಗುವಿನ ಅಹಮ್ಮು
ನಿಮ್ಮ ವಯಸ್ಕ ಅಹಮ್ಮನ್ನ ಜಾಗೃತಗೊಳಿಸ್ಕೋಬೇಕು. ಈ ಮಗುವಿನ ಅಹಮ್ಮು ನಿಮ್ಮ ಜೀವನದಲ್ಲಿ ಬೇಕು. ನಿಮ್ಗಿಂತ ಯಾರಾದ್ರೂ ಪ್ರಬಲರಿದ್ದಾಗ, ನಿಮ್ಮನ್ನ ಯಾರಾದ್ರೂ ತುಂಬಾ ಪ್ರೀತಿ ಮಾಡ್ತಿದ್ದಾಗ ಆ ಪ್ರೀತಿಯನ್ನ ನಿರಾಕರಿಸ್ಬೇಡಿ. ಹಾಗೆ ನಿಮ್ಮನ್ನ ಯಾರೋ ಮಗುವಿನ ಪ್ರೀತಿ ನೋಡಿದಾಗ ಅದನ್ನ ಪ್ರತಿಭಟಿಸ್ಬೇಡಿ. ಅಂತ ಸಂದರ್ಭದಲ್ಲಿ ಎಸ್, ನನ್ಗೆ ಒಂದ್ ಸ್ವಲ್ಪ ಸಹಾಯ ಮಾಡ್ತೀರಾ, ಮಾಡಿ, ಈ ತರ ಅಂದ್ಕೊಂಡು ನಿಮ್ಮೊಳಗೆ ಒಂದು ಮಗು ಇರುತ್ತೆ, ಆ ಮಗುವನ್ನ ಎಚ್ಚರಗೊಳಿಸಿ, ಸಂತೈಸಿ, ಅದರಿಂದ ನಿಮ್ಮ ಜೀವನ ಹಸನಾಗ್ಲಿ. ನಿಮ್ಮ ಜೀವನದಲ್ಲೂ ಒಂದು ಉತ್ಸಾಹ, ಸಂತೋಷ ಬರ್ಲಿ. ಯಾಕಂದ್ರೆ ವಯಸ್ಸಿಗೆ ಮೀರಿದ ಪ್ರಬುದ್ಧತೆ, ವಯಸ್ಸಿಗೆ ಮೀರಿದ ಬದುಕಿದೆಯಲ್ಲ, ಅದು ಒಂದ್ ಹಂತಕ್ಕೆ ಸಮಾಧಾನ ಕೊಡುತ್ತೆ, ಅಹಮ್ಮಿಗೆ ಸಮಾಧಾನ ಕೊಡುತ್ತೆ. ಆದ್ರೆ ಎಲ್ಲೋ ಒಂದು ಕಡೆ ಯೋಚನೆ ಮಾಡಿದಾಗ ಎಷ್ಟೋ ಮುರಿದ ಕನಸುಗಳು, ಮುರಿದ ಮನಸ್ಸುಗಳು, ಮುರಿದ ಕನ್ನಡಿ ನಿಮ್ಮ ಹೃದಯದಲ್ಲಿರುತ್ತೆ. ಆ ಒಂದು ಕನ್ನಡಿಯನ್ನ ರಿಪೇರಿ ಮಾಡ್ಕೊಳ್ಳಿ. ಇದು ಒಂದಾದ್ರೆ ಇನ್ನು ವಯಸ್ಕ ಅಹಂ ಕೂಡ ನಿಮ್ಗೆ ಬೇಕಾಗತ್ತೆ. ಯಾರನ್ನ ಎಲ್ಲಿಡ್ಬೇಕು, ಹೇಗಿಡ್ಬೇಕು, ಯಾರನ್ನ ಹೇಗೆ ನಿಭಾಯಿಸ್ಬೇಕು, ನಿಮ್ಮನ್ನ ದುರುಪಯೋಗ ಪಡಿಸಿಕೊಳ್ಳದ ಹಾಗೆ ನೀವು ಹೇಗಿರ್ಬೇಕು, ಅದನ್ನ ನೀವು ಕಲ್ತ್ಕೊಬೇಕು. ಯಾರು? ಈ ಪೋಷಕ ಅಹಂ ಇರುವ ನೀವು. ಪೋಷಕ ಅಹಂ ಇತ್ತೀಚೆಗೆ ಬಹಳ ಕಡಿಮೆ ಆಗ್ತಿದೆ. ಇದರಿಂದಾಗಿ ಸಂಸ್ಥೆಗಳಲ್ಲಿ ಯಾವ್ದಾದ್ರು ಜವಾಬ್ದಾರಿ ಕೊಡೋದಕ್ಕೆ, ಯಾವ್ದಾದ್ರು ವ್ಯಕ್ತಿತ್ವವನ್ನು ಹುಡುಕ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗ್ತಿದೆ. ಪೋಷಕ ಅಹಂ ಇರುವ ವ್ಯಕ್ತಿ ಒಂದು ಸಂಸ್ಥೆಗೆ, ಒಂದು ಕುಟುಂಬಕ್ಕೆ ತುಂಬಾ ಅತ್ಯಗತ್ಯ. ಅವರು ಎಷ್ಟು ಜನ ಹೆಚ್ಚಾದಷ್ಟು ಆ ಮನೆ, ಆ ಒಂದು ಸಂತೋಷ, ಸಂಸಾರ ಎಲ್ಲ ಸರಿಯಾಗಿರುತ್ತೆ. ಆ ಸಂಸ್ಥೆ, ಸಂಸಾರ ಎಲ್ಲ ಚೆನ್ನಾಗಿರುತ್ತೆ. ಯಾಕಂದ್ರೆ ಎಲ್ಲರೂ ಲೀಡರ್ ಆಗ್ತಾ, ತಾವೇ ತಿಳ್ಕೊಂಡು ಜವಾಬ್ದಾರಿಯನ್ನ ತೆಗೆದುಕೊಳ್ತಾ, ಆ ಒಂದು ಇಡೀ ವ್ಯವಸ್ಥೆಯಲ್ಲಿ ಎಲ್ಲವನ್ನ ನಿಭಾಯಿಸ್ತಾ ಇರ್ತಾರಲ್ಲ, ಅದರಿಂದಾಗಿ ಆ ಸಂಸ್ಥೆ ಚೆನ್ನಾಗಿ ಬೆಳೀತಾ ಹೋಗುತ್ತೆ, ಉಳ್ಕೊಂಡಿರುತ್ತೆ ಎಷ್ಟೋ ವರ್ಷಗಳ ಕಾಲ. ಹಾಗೆ ಸಂಸಾರದಲ್ಲೂ ಅಷ್ಟೇ, ಯಾವಾಗ ಗಂಡನಿಗೆ ತಕ್ಕ ಹೆಂಡತಿ, ಹಿರೇ ಸೊಸೆ, ಹಿರೇ ಅಣ್ಣ ಸೂಪರ್ ಆಗಿ ಇದ್ಬಿಟ್ರೆ ಇಡೀ ಮನೆ ಬೆಳ್ಕೊಂಡು ಹೋಗ್ಬಿಡುತ್ತೆ. ಯಾಕಂದ್ರೆ ಕೆಳಗಿರೋ ಇರೋರ್ಗೆ ಯಾರಿಗೂ ಚಿಂತೆನೆ ಇಲ್ವಲ್ಲ, ಎಲ್ಲ ಅವರೇ ವ್ಯವಸ್ಥೆ ಮಾಡ್ಕೊಟ್ಬಿಡ್ತಾರೆ. ಈ ತರ ಆ ಒಂದು ವ್ಯವಸ್ಥೆಯಲ್ಲಿ ಯಾರ್ಯಾರು ಹೆಚ್ಚು ಹೆಚ್ಚು ಪೋಷಕ ಅಹಮ್ಮನ್ನ ಹೊಂದಿದವ್ರು ಇರ್ತಾರಲ್ಲ, ಅಂತಹ ವ್ಯಕ್ತಿ, ವ್ಯವಸ್ಥೆ ಎಲ್ಲ ಸೂಪರ್ ಆಗಿರುತ್ತೆ. ಆದ್ರೆ ಅದನ್ನ ಬೆಳೆಸೋದು ಹೇಗೆ? ಮಕ್ಕಳಿಗೆ ಜವಾಬ್ದಾರಿಯನ್ನ ಕೊಡ್ತಾ, ಮೌಲ್ಯಗಳನ್ನ ತಿಳಿಸ್ಕೊಡ್ತಾ. ಅದಿವತ್ತು ಸಾಧ್ಯ ಆಗ್ತಿದ್ಯಾ? ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಹಾಗೆ ಪೋಷಕ ಮೌಲ್ಯದ ವ್ಯಕ್ತಿ, ಪೋಷಕ ಅಹಂನ ಇರುವಂತಹ ವ್ಯಕ್ತಿ ತನ್ನ ಮಗು ಮತ್ತು ವಯಸ್ಕ ಅಹಮ್ಮನ್ನ ಮರೆಯಕೂಡದು. ಇದನ್ನ ಗಮನದಲ್ಲಿ ಇಟ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಸೂಪರ್ ಆಗಿ ಬದುಕಿ, ಸೂಪರ್ ಆಗಿ ಎಲ್ಲರನ್ನು ಇದೇ ರೀತಿ ಬದುಕಿಸಿ. ನೀವು ಈ ಸಮಾಜದ ಬೆಳಕು. ಆದ್ರೆ ನಿಮ್ಮ ಬೆಳಕನ್ನ ಆರಿಸ್ಕೊಂಡು ಬೇರೆಯವ್ರನ್ನ ಬೆಳಗಿಸೋದಕ್ಕೆ ಹೋಗ್ಬೇಡಿ. ಇದೊಂದು ಎಚ್ಚರಿಕೆ ಮಾತನ್ನ ಹೇಳ್ತಾ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಇದು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ, ಹಾಗೆ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವಾರ. ಈ ಮೂರು ಸಂಚಿಕೆಗಳು, ಮೂರು ಅಹಮ್ಮಗಳನ್ನ ನಾನು ಸಂಕ್ಷಿಪ್ತವಾಗಿ, ಸುಲಲಿತವಾಗಿ ತಿಳಿಸ್ಕೊಡುವ ಯತ್ನದೊಂದಿಗೆ. ತುಂಬಾ ವಿಷಯ ಇದೆ, ಅದನ್ನ ಕಲಿತಾ ಹೋಗೋಣ. ಈ ವ್ಯಕ್ತಿತ್ವ ಅನ್ನೋದು ಇದೆಯಲ್ಲ, ಅದೊಂದು ಸಾಗರ. ಈ ಸಾಗರದೊಳಗೆ ಸಣ್ಣದೊಂದು ಬಿಂದು ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ. ಅದನ್ನ ನಿಮ್ಮೊಂದಿಗೆ ಹಂಚ್ಕೊಂಡ್ರೆ ಯಾರಿಗೂ ಒಂದು ಒಳ್ಳೇದಾದ್ರೆ ನನಗೆ ಸಂತೋಷ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಸಂಚಿಕೆಯನ್ನು ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಭಾವಿಸ್ತಾ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.